ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲ್ ಆಗಿ ಆ್ಯಂಡ್ ಈಸಿಯಾಗಿ ಮಂಡಕ್ಕಿ ಚುರುಮುರಿನ ಮಾಡ್ಕೊಂಡು ತಿನ್ವಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಆನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಕುಕುಂಬರ್ ಆಪ್ಷನಲ್, ಇದು ಬೇಕಾದರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಕ್ಯಾರೆಟ್ ಆ್ಯಂಡ್ ಆಲ್ರೆಡಿ ರೆಡಿಮೇಡಲ್ಲಿ ಸಿಗೋ ಮಿಕ್ಸ್ಚರ್, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಕೊತ್ತಂಬರಿ. ಮೇನ್ ಐಟಮ್ ಮಂಡಕ್ಕಿ ಇರಲೇಬೇಕು. ಇದು ನಾರ್ಮಲ್ ಮಂಡಕ್ಕಿ, ಒಂದೊಂದು ಕಡೆ ಸಾಲ್ಟೆಡ್ ಸಿಗುತ್ತೆ. ಫಸ್ಟ್ ಆನಿಯನ್ನ ಈ ಥರ ಎರಡೂ ಸೈಡ್ ಕಟ್ ಮಾಡಿಕೊಂಡು ಅದರ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಅದನ್ನ ನೀರಲ್ಲಿ ವಾಶ್ ಮಾಡಬೇಕು. ಆನಿಯನ್ನು ಬರೀ ಎರಡೇ ತೊಗೊಂಡು ಕಟ್ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ಬಟ್ ಸೈಜ್ ಮಾತ್ರ ತುಂಬಾ ಚಿಕ್ಕದಾಗಿದ್ದರೆ ಅಷ್ಟೇ ಚೆನ್ನಾಗಿರುತ್ತೆ. ಈರುಳ್ಳಿನ ಈ ಥರ ಸ್ಮಾಲ್ ಸೈಜಲ್ಲಿ ಹಚ್ಚಿದರೆ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟು ಟೊಮೊಟೊನೂ ಕೂಡ ವಾಶ್ ಮಾಡಿಕೊಂಡು ಅದನ್ನು ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಈ ಟೊಮೊಟೊದು ತೊಟ್ಟು ಅಂತ ಏನಂತಾರಲ್ವ, ಅದನ್ನು ತೆಗಿಬೇಕು, ಯಾಕಂದರೆ ಅದರಲ್ಲಿ ಸಣ್ಣ ಕಲ್ಲಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಮೆಣಸಿನ್ಕಾಯಿ ಕೂಡ ಈ ಥರ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ಮೆಣಸಿನ್ಕಾಯಿನ ಏನು ಒಂದೊಂದೇ ಕಟ್ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಈ ಥರ ಒಂದೇ ಸಲ ಕಟ್ ಮಾಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಬೇಡ ಅನ್ನೋರು ರೆಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಕ್ಯಾರೆಟ್ನ ವಾಶ್ ಮಾಡ್ಕೊಂಬಿಟ್ಟು ಈ ಥರ ತುರ್ಕೋಬೇಕು. ನಾವು ಬರೀ 3 ಜನ ಕನ್ಸಿಸ್ಟೆನ್ಸಿಗೆ 2 ಕ್ಯಾರೆಟ್ ಅಷ್ಟೇ ಹಾಕಿದ್ವಿ. ಹಾಗೆ ಕೊತ್ತಂಬರಿನೂ ಕೂಡ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದು ಸೌತೆಕಾಯಿನ ನಾವು ಡೆಕೋರೇಷನ್ ಪರ್ಪಸ್ಗೆ ಅಷ್ಟೇ ಯೂಸ್ ಮಾಡಿದ್ದು. ನೀವು ಬೇಕಿದ್ರೆ ಇದನ್ನು ಕ್ಯಾರೆಟ್ ತುರಿದ್ರಲ್ವಾ, ಅದೇ ರೀತಿ ತುರ್ಕೋಬಹುದು. ಮಂಡಕ್ಕಿನ ಒಂದು ಬಾಣಲಿ ಅಥವಾ ಒಂದು ಪಾತ್ರೆನಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಫಸ್ಟು ಮಂಡಕ್ಕಿನ ಚೆಕ್ ಮಾಡಬೇಕು, ಅದರಲ್ಲಿ ಸಣ್ಣ ಕಲ್ಲು ಏನಾದರೂ ಸಿಗುತ್ತಾ ಅಥವಾ ಭತ್ತ ಏನಾದರೂ ಸಿಗುತ್ತಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ತರಕಾರಿನ ಆ್ಯಡ್ ಮಾಡಬೇಕು. ನಾನು ಬರೀ 6 ತರಕಾರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಂಡಕ್ಕಿನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆ ಅಥವಾ ಹಿಟ್ಟಿನ ಮೆಣಸಿನ್ಕಾಯಿ ಅಂತಾರಲ್ವಾ, ಅದ್ರ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳು ಸ್ಕೂಲಿಂದ ಬಂದಿರ್ತಾರಲ್ವಾ, ಅವರಿಗೆ ಈ ರೆಸಿಪಿನ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಆ್ಯಂಡ್ ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಈ ಥರ ಎಲ್ಲ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕಿ ಒಂದು ಸಲ ಈ ಥರ ಕೈ ಆಡಿಸ್ಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು. ಈ ಮಿಕ್ಸ್ಚರು ಆಲ್ರೆಡಿ ಎಲ್ಲ ಅಂಗಡಿನಲ್ಲೂ ಸಿಗುತ್ತೆ. ಆ್ಯಂಡ್ ಈ ಕಡಲೆ ಬೀಜನ ನಾವು ಮುಂಚೆನೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ವಿ. ಅದನ್ನು ಆ್ಯಡ್ ಮಾಡಿಕೊಂಡು ಈ ಥರ ಕಲಿಸ್ಕೋಬೇಕು. ಇಷ್ಟೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಮಂಡಕ್ಕಿ ಚುರುಮುರಿ ರೆಡಿ ಆಗುತ್ತೆ. ನಾವು ನೆಂಚ್ಕೊಳ್ಳೋಕ್ಕೆ ಅಂತ ಟೊಮೊಟೊ ಆ್ಯಂಡ್ ಕುಕುಂಬರ್ ಸ್ಲೈಡ್ಸ್ನ ತೊಗೊಂಡಿದ್ವಿ. ಟೀ ಮತ್ತು ಮಂಡಕ್ಕಿನ ನಮ್ಮ ಅಕ್ಕ ಬಾವಗೆ ಕೊಟ್ಟು ಅವರು ಥ್ಯಾಂಕ್ ಯು ಅಂತ ಹೇಳಿ ಇಸ್ಕೊಂಡ್ರು. ಹಾಗೆ ನಮ್ಮ ಬಾವ ರಾಜಸ್ಥಾನದಲ್ಲಿ ಫೇಮಸ್ ಇರೋ ಒಂದು ಸ್ವೀಟ್ ತಂದಿದ್ರು. ಆ ಸ್ವೀಟ್ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿತ್ತು. ಇದ್ರ ನೇಮ್ ಬಂದುಬಿಟ್ಟು ಗೇವರ್ ಅಂತ ಹೇಳಿ. ಇದಕ್ಕೆ ಗೇವರ್ ಅಂತ ಯಾಕಂತಾರೆ ಅಂದರೆ ಇದು ಪ್ಯೂರ್ಲಿ ತುಪ್ಪದಿಂದ, ಮೀನ್ಸ್ ಗೀಯಿಂದನೇ ರೆಡಿಯಾಗಿರುತ್ತೆ. ಸೊ ಇದಕ್ಕೆ ಗೇವರ್ ಅಂತ ಕರೀತಾರೆ. ಅಲ್ಲಿ ಇದು ತುಂಬಾ ಕಾಸ್ಟ್ಲಿ ಆ್ಯಂಡ್ ತುಂಬಾ ಫೇಮಸ್ ಆಗಿರೋ ಸ್ವೀಟ್ ಇದು. ಇವತ್ತಿನ ಈವ್ನಿಂಗ್ ಈ ಥರ ಇತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.